ನಾನು ಶಿಕ್ಷಣ ಸಿರಿ ಅಡ್ವೊಕೇಟ್ ಡಾಕ್ಟರ್ ಸುವರ್ಣಲತಾ ಜಿ ಗದಿಗೆಪ್ಪ ಗೌಡ್ರು ಗರುಡ ಟಿವಿಗೆ ನಾನು ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ ದಿನಾಂಕ 5/3/25 ಮೊನ್ನೆ DDP ಆಫೀಸ್ನಲ್ಲಿ ನನಗೆ ಸುಮಾರು ಸಂಜೆ 6:15ಕ್ಕೆ ಒಂದು ಭಾಳ ದೊಡ್ಡ ಹಲ್ಲೆ ಆಯಿತು. ನನಗೆ ಹಿಗ್ಗಾಮುಗ್ಗ ಥಳಿಸಿ ಮೋಹನ್ ಹಿರೇಮನಿ ಮತ್ತು ಸೋಮಪ್ಪ ಕಮ್ಮಾರ್ ಮತ್ತು ಲಕ್ಷ್ಮಣ್ ದೊಡ್ಡಮನಿ ಅನ್ನೋರು ಬಹಳಷ್ಟು ಪ್ರಿಪ್ಲ್ಯಾನ್ ಮಾಡಿ ಇದರಲ್ಲಿ DDP ಆಫೀಸಿನ ಸಿಬ್ಬಂದಿಗಳೇ ಸಹಿತ ಶಾಮೀಲಿದ್ದಾರೆ. ನಮಸ್ಕಾರ ವೀಕ್ಷಕರೇ, DDPI ಕಚೇರಿ ಆವರಣದಲ್ಲಿ ಮಹಿಳಾ ವಕೀಲೆ ಸುವರ್ಣ ಗದಿಗೆಪ್ಪಗೌಡರ ಮೇಲೆ ಹಲ್ಲೆ FIR ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಯಾಕಂದ್ರೆ ಇದು ಹಲ್ಲೆ ಆಗಿರೋದ್ರಿಂದ FIR ಆಗಿರೋದ್ರಿಂದ ಕ್ರೈಮ್ ಸ್ಟೋರಿ ಅಂತಾನೆ ತಗೊಳ್ತೇನೆ. ಇಲ್ಲಿ ಸುವರ್ಣ ಗದಿಗೆಪ್ಪಗೌಡರು ಅಂತ ಹೇಳಿ ಇವರು ವಕೀಲೆ, ಜೊತೆಗೆ ಸಾಕಷ್ಟು ಅಂದ್ರೆ ಧಾಡ್ಸಿ ಮಾತುಗಳು ಇವರ ಒಂದು ರೀತಿಯಿಂದ ಭೂಷಣ ಅಂತಾನೆ ಹೇಳ್ತೇನೆ. ಯಾಕಂದ್ರೆ ಈ ಮೊದಲಿಂದ ಇವರು ಸಾಕಷ್ಟು DDP ಅವ್ರ ಮೇಲೆ ಹಾಗೆ ಒಂದು ಸಂಸ್ಥೆಯ ಮೇಲೆ ದೂರನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ ಕಾಂಗ್ರೆಸ್ ಮುಖಂಡ ಮೋಹನ್ ಹಿರೇಮನಿ ಅವ್ರಿಗೆ ಇವರಿಗೆ ಮೊದಲಿಂದ ಒಂದಿಷ್ಟು ಇರಿಸು ಮುರುಸು ಇತ್ತು. ಒಂದು ಶಾಲೆಯ ಸಲುವಾಗಿ ಅದು ಮುಚ್ಚೋದು ತೆಗೆಯೋದು ಈ ರೀತಿ ಸಾಕಷ್ಟು ಸರ್ಕಾರಕ್ಕೆ ಇವರು ಪತ್ರಗಳನ್ನು ಬರೆದಿದ್ರು. ಅಂದಿನಿಂದ ಸುಮಾರು FIRಗಳು ಆದವು, ಸುಮಾರು ಕೇಸ್ಗಳು ಆದವು. ಕಡೆಗೆ ಇಲ್ಲಿ ಏನಾಯಿತು, 5ನೇ ತಾರೀಕಿಗೆ ವಿಶೇಷವಾಗಿ 5ನೇ ತಾರೀಕಿಗೆ ಈ ಶಿಕ್ಷಣ ಸಿರಿ ಸಂಸ್ಥೆ ಕೆಲಸದ ನಿಮಿತ್ತ ಅವರು DDPI ಕಚೇರಿಗೆ ಬಂದಿರ್ತಾರೆ. ಅಲ್ಲಿ ಅವರು ಹೇಳಿದಂತೆ FIR ಆಗಿದೆ. FIRನಲ್ಲಿ 30/25 ಅಂತ ಹೇಳಿ ನಿನ್ನೆ 7ನೇ ತಾರೀಕು ಆಗಿದೆ. ಅಲ್ಲಿ ಉಲ್ಲೇಖಿಸಿರುವಂತೆ ಧಾರವಾಡ DDPI ಕಚೇರಿಗೆ ನಾನು ಹೋದಾಗ ನನ್ನ ಕಾರಿಗೆ ಆರೋಪಿತರಾದ ಮೋಹನ್ ಹಿರೇಮನಿ, ಸೋಮಪ್ಪ ಕಮ್ಮಾರ್, ಲಕ್ಷ್ಮಣ್ ದೊಡ್ಡಮನಿ ಹಾಗೂ ಇನ್ನಿತರರು ಕೂಡಿಕೊಂಡು ಘೇರಾವ್ ಹಾಕಿ ನನ್ನ ಮೇಲೆ ಹಲ್ಲೆ ಮಾಡಿದರು, ಹಿಗ್ಗಾಮುಗ್ಗ ಥಳಿಸಿದರು. CCTV ದೃಶ್ಯವನ್ನ ಗರುಡನಿಗೆ ಎಕ್ಸ್ಕ್ಲೂಸಿವ್ ಆಗಿ ಕಳಿಸಿದರು. ಜೊತೆಗೆ ಗರುಡ TV ಅವ್ರ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಬನ್ನಿ ಸರ್, ಯಾಕಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಹಾಕೋರು ನೀವೇ, ಹೀಗಾಗಿ ಮೊದಲು ನಿಮಗೆ ಆದ್ಯತೆ ಕೊಡ್ತೀನಿ, ಬೈಟ್ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಅವ್ರು ಕೊಟ್ಟಿದ್ದಾರೆ. ಅವ್ರು ಏನ್ ಮಾತಾಡ್ತಾರೆ ನಿಮಗೆ ತೋರಿಸೋ ಜೊತೆಗೆ CCTVನಲ್ಲಿ ಏನಾಗಿದೆ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಅವ್ರ ಸುಳ್ಳು ಇವ್ರ ಸುಳ್ಳು ಅನ್ನೋದಕ್ಕಿಂತ ಆಕೆಯ ಮೇಲೆ ಹಲ್ಲೆ ಆಗಿದ್ದು ನಿಜ. ಒಂದಿಷ್ಟು ವಕೀಲರು ಅವರಿಗೆ ಸಾಥ್ ಕೊಟ್ಟಿದ್ದಾರೆ, ಹಾಗೆ ಕಮಿಷನರ್ ಕೂಡ ಆಕೆಯ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ, ಧೈರ್ಯ ತುಂಬಿದ್ದಾರೆ ಅಂತ ಹೇಳಿ ಅವರೇ ಹೇಳ್ತಾರೆ. ಇಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಸುಪಾಸಿನ ದಿನ ಈ ರೀತಿಯಾಗಿದ್ದು ಮಾತ್ರ ಒಂದು ರೀತಿಯಿಂದ ದುರಂತ ಅಂತ ಹೇಳಿ ಅವರೇ ಹೇಳ್ತಾರೆ. ಇಲ್ಲಿ ಅವ್ರು ಹೇಳೋದು, ನನ್ನ ಕೊರಳಿನಲ್ಲಿದ್ದ ತಾಳಿ ಚೈನ್ ಏನಿದೆಲ್ಲ 12 ತೊಲೆದು ಮಾಂಗಲ್ಯ ಸರವನ್ನ ಇಲ್ಲಿ ಕದ್ಕೊಂಡಿದ್ದಾರೆ. ದರೋಡೆ ಸೆಕ್ಷನ್ ಆಗಿದೆ. ಹಾಗೆ ಈಗ 5ನೇ ತಾರೀಕಿಗೆ ನನ್ನ ಮೊಬೈಲ್ನ ಕಸ್ಕೊಂಡು ಅದರಲ್ಲಿ ಡಾಟಾ ಎಲ್ಲ ಡಿಲೀಟ್ ಮಾಡಿ 6/3ಕ್ಕೆ ನನಗೆ ಹೊಳ್ಕೊಟ್ಟಿದ್ದಾರೆ ಅಂತ ಹೇಳಿ FIRನಲ್ಲಿ ಅವರು ನಮೂದಿಸಿದ್ದಾರೆ. ನೀವು ನೋಡ್ಬೋದು. ಇಲ್ಲಿ ಮೋಹನ್ ಮರೆಪ್ಪ ಹಿರೇಮನಿ ಅಂತ ಹೇಳಿ A1 ಆಗಿದ್ದಾರೆ, ಸೋಮಪ್ಪ ಕಮ್ಮಾರ್ A2 ಆಗಿದ್ದಾರೆ, ಲಕ್ಷ್ಮಣ್ ದೊಡ್ಡಮನಿ ಅಂತ ಹೇಳಿ A3 ಆಗಿದ್ದಾರೆ, ಹಾಗೆ ಅನ್ನೋನ್ A4 ಅಂದ್ರೆ ಒಂದಿಷ್ಟು ಮಂದಿ ಇದ್ರು ಅಂತ ಹೇಳ್ತಾರೆ. ಇವರು ಗೋಕುಲ್ ಧಾಮ್ ಓಲ್ಡ್ ಹುಬ್ಳಿನಲ್ಲಿ ಸುವರ್ಣ ಗದಿಗೆಪ್ಪಗೌಡರು. ಇದು ಹಲ್ಲೆ ನಡೆದಿದ್ದ ದಿನಾಂಕ 5/3/2025ಕ್ಕೆ 6:15 ಅಂತ ಹೇಳಿ ಟೈಮು. FIR ಆಗಿದ್ದು ಇವರು ನಾನು ತುಂಬಾ ಸರ್ಕಸ್ ಮಾಡಿದೆ FIR ಮಾಡ್ಸಕ್ಕೆ. ಕಡೆಗೆ ಸಬರ್ಬನ್ ಇನ್ಸ್ಪೆಕ್ಟ್ರು ಬಹಳ ಅದ್ಭುತವಾಗಿ ಸ್ಪಂದಿಸಿದ್ದಾರೆ. 7ನೇ ತಾರೀಕಿಗೆ FIR ಮಾಡಿದ್ದಾರೆ. ಇಲ್ಲಿ BNS ಅಂಡರ್ ಸೆಕ್ಷನ್ 115/2, 127, 238, 3/5, 310/2, 351/2 ಹಾಗೆ 352/76 ಇದರ ಅಡಿ ಇಲ್ಲಿ ಡಕಾಯಿತಿ ಅನ್ನೋ ರೀತಿಯಲ್ಲಿ FIR ಆಗಿದೆ. ಹಾಗೆ ನಾನ್ ಬೆಲ್ಲೆಬಲ್ ಇದ್ದಾರೆ. ಇವ್ರು ಕೇಳ್ಕೊಳೋದಿಷ್ಟೇ, ಇವರನ್ನ ಅರೆಸ್ಟ್ ಯಾವಾಗ ಮಾಡ್ತೀನಿ? ಯಾಕಂದ್ರೆ ಈಗ ಪ್ರತಿಯೊಂದು ಅವರಿಗೆ ನೀವು ಕರೆದು ಮಣೆ ಹಾಕೋದಾದ್ರೆ
ನ್ಯಾಯ ಕೊಡಿಸ್ದಂಗೆ ಏನಾಗುತ್ತೆ. ವಿಶೇಷವಾಗಿ ಅವರು DDPI ಕೆಳದಿ ಮಠ ಅವ್ರ ಮೇಲೆ ಹೊತ್ತಿ ಉರಿತಾ ಇದ್ದಾರೆ. ಕಾರಣ ಅಲ್ಲಿಗೆ ಏನಾದರೂ ಅಲ್ಲಿ ಮರ್ಡರ್ ಆದರೂ ಕೂಡ ಅವ್ರು ಬರೋದಿಲ್ಲ, ಸ್ಪಂದಿಸೋದಿಲ್ಲ. ಅವರು ಒಂದು ರೀತಿಯಿಂದ ಒಬ್ಬರಿಗೆ ಅಷ್ಟೇ ಮಣೆ ಹಾಕ್ತಾರೆ ಅನ್ನೋ ರೀತಿಯಲ್ಲಿ. ನಾವು ಕೆಳದಿ ಮಠ ಅವ್ರನ್ನ ಕೇಳಿದಾಗ ಅದು ಅವರ ವೈಯಕ್ತಿಕವಾದ ಒಂದು ಜಗಳ, ನಮಗೆ ಗೊತ್ತಿಲ್ಲ. ಅದು ಕ್ಯಾಂಪಸ್ಸಿನ ಅಂದರೆ ನನ್ನ ಚೇಂಬರ್ನಿಂದ ಸ್ವಲ್ಪ ಅನತಿ ದೂರದಲ್ಲೇ ಆಗಿದೆ, ನನಗೆ ಅದು ಗೊತ್ತಿಲ್ಲ. ನಾನು ಪ್ರತಿಕ್ರಿಯೆ ಹೆಂಗೆ ನಾನು ಮಾಡಲಿ? ಅವರವರ ಜಗಳ ಮೊದಲಿಂದ ಇದ್ದೇ ಇದೆ ಅನ್ನೋ ಅರ್ಥದಲ್ಲಿ. ಇಲ್ಲಿ ಕೆಲವೊಬ್ರು ಕೇಳ್ತಾರೆ, ಹಾಗಾದ್ರೆ ಆ ಕ್ಯಾಂಪಸ್ನಲ್ಲಿ ಏನಾದರೂ ಆದ್ರೆ ಹೊಣೆ ಯಾರು? CCTV ಇದೆ, ತೋರಿಸ್ತಾ ಇದೆ, ಅದು ತನ್ನ ಕಣ್ಣಿಂದ ಎಲ್ಲವನ್ನ ತೋರಿಸ್ತಾ ಇದೆ. ಈಗ ತನ್ನ ಗರುಡ ನೋಟದಲ್ಲಿ ಎಲ್ಲವನ್ನು ತೋರಿಸುತ್ತೆ. ಜೊತೆಗೆ ಏನಾದರೂ ಆಗಲಿ ಸತ್ಯಮೇವ ಜಯತೆ. ನಾನು ಶಿಕ್ಷಣ ಸಿರಿ ಅಡ್ವೊಕೇಟ್ ಡಾಕ್ಟರ್ ಸುವರ್ಣಲತಾ ಜಿ ಗದಿಗೆಪ್ಪ ಗೌಡ್ರು. ಗರುಡ ಟಿವಿಗೆ ನಾನು ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ, ದಿನಾಂಕ 5/3/25 ಮೊನ್ನೆ DDPI ಆಫೀಸ್ನಲ್ಲಿ ನನಗೆ ಸುಮಾರು ಸಂಜೆ 6:15ಕ್ಕೆ ಒಂದು ಭಾಳ ದೊಡ್ಡ ಹಲ್ಲೆ ಆಯಿತು. ನನಗೆ ಹಿಗ್ಗಮುಗ್ಗ ಥಳಿಸಿ ಮೋಹನ್ ಹಿರೇಮನಿ ಮತ್ತು ಸೋಮಪ್ಪ ಕಮ್ಮಾರ್ ಮತ್ತು ಲಕ್ಷ್ಮಣ್ ದೊಡ್ಡಮನಿ ಅನ್ನೋರು ಬಹಳಷ್ಟು ಪ್ರಿಪ್ಲ್ಯಾನ್ ಮಾಡಿ ಇದರಲ್ಲಿ DDPI ಆಫೀಸಿನ ಸಿಬ್ಬಂದಿಗಳೇ ಸಹಿತ ಶಾಮೀಲಿದ್ದಾರೆ. ಅವರ ಕರೆಕ್ಟಾಗಿ ಬಾತ್ಮಿ ಕೊಟ್ಟು, ಮೇಡಮ್ ಹೈಕೋರ್ಟಿಂದ ವಾಪಸ್ ಬರ್ತೇನೆ ಅಂದಿದ್ದಾರೆ, ಅವಾಗ ಅಟ್ಯಾಕ್ ಮಾಡ್ರಿ ಅನ್ನೋದಕ್ಕೆ ಅವರೆಲ್ಲ ಬಾತ್ಮಿ ಕೊಟ್ಟು ಬಹಳಷ್ಟು ನನ್ನ ಮೇಲೆ ದೌರ್ಜನ್ಯ ಮಾಡಿಸಿ ಹಿಗ್ಗಾಮುಗ್ಗ ಥಳಿಸಿ 12 ತೊಲಿದು ನಂದು ಮಂಗಳಸೂತ್ರವನ್ನು ನನ್ನ ಕಾರೊಳಗೆ ಹೊಡೆದು ಮೋಹನ್ ಹಿರೇಮನಿ ಅದನ್ನು ಹರ್ಕೊಂಡಿದ್ದಾನೆ ಕೊಳ್ಳಾಗಿಂದು. ಆಮೇಲೆ ನಂದು ಮೊಬೈಲನ್ನು ಕಸಿದುಕೊಂಡಿದ್ದಾರೆ. ಅದನ್ನು ನನ್ನ ಮೊಬೈಲನ್ನು ಕಸಿದುಕೊಂಡಿದ್ದು ಮತ್ತು ಇದು ಮಂಗಲೇಶ್ವರನ ಕೊಳ್ಳೊಳಗೆ ಕಾರೊಳಗೆ ಹೊಡೆದು ಹರ್ಕೊಂಡಿದ್ದು ಅದೆಲ್ಲ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಆಮೇಲೆ ನಾನು ಬಹಳಷ್ಟು ನಂದು ಕೊಟ್ಬಿಡ್ರಿ ನಾ ಹೋಗ್ತೀನಿ ಅಂದರೂ ಸಹಿತ ಬಹಳಷ್ಟು ದೌರ್ಜನ್ಯವನ್ನು ನನ್ನ ಸರ್ಕಾರಿ ಆಫೀಸ್ನಲ್ಲಿ ಮಾಡಿದ್ದಾರೆ. ಒಳಗೆ DDPI ಇದ್ದರು, ಅವರು ಸಹಿತ ಎಲ್ಲ ವಿಷಯಗಳು ಗೊತ್ತಿದ್ರು ಸಹಿತ DDPI ಕುಂತು ಇದನ್ನು ಮಾಡಿಸಿದ್ದಾರೆ. ಯಾಕಂತಂದ್ರೆ ಅವರು ಈ ಒಂದು ಬಹುಕೋಟಿ ಹಗರಣ ಆಯ್ತಿದ್ದು. ಮೋಹನ್ ಹಿರೇಮನಿ ಏನು ಶಿಕ್ಷಣ ಸಂಸ್ಥೆಗಳು, ಶಿವಪ್ಪಣ್ಣ ಜಿಗಳೂರು ಅನುದಾನಿತ ಪ್ರೌಢಶಾಲೆ ಮತ್ತು ದುರ್ಗಾಂಬಿಕಾ ಜಯಪ್ರಕಾಶ್ ಹರಿಜನ ಗಿರಿಜನ ಪ್ರಾಥಮಿಕ ಶಾಲೆ ಕನ್ನಡ ಅನುದಾನಿತ ಮತ್ತು ಇದು ಸ್ಯಾಮ್ರೆ ಆಂಗ್ಲ ಮಾಧ್ಯಮ ಹಿರಿಯ ಮತ್ತು ಪ್ರೌಢಶಾಲೆ ಏನಿದಾವು ಇವೆಲ್ಲ ಅನಧಿಕೃತವಾಗಿ ನಡೆದು ಸರ್ಕಾರದ ಕೋಟ್ಯಾಂತರ ರೂಪಾಯಿಯನ್ನು ಕೊಳ್ಳೆ ಹೊಡೆದಿದ್ದಾರೆ. ಕರ್ನಾಟಕ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ಹಣ ಆರ್ಥಿಕ ನಷ್ಟವನ್ನು ಉಂಟು ಮಾಡಿದ್ದಾರೆ. ಇದರಲ್ಲಿ ಭ್ರಷ್ಟ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಹೀಗಾಗಿ ಇದೊಂದು ಬಹುಕೋಟಿ ಹಗರಣ ಇದ್ದು ಇದನ್ನು ಬಯಲಿಗೆಳ್ಯಾಕ ಅಂದರೆ 2000ನೇ ಇಸ್ವಿಯಿಂದ ಸುಮಾರು 25 ವರ್ಷಗಳಿಂದ ನಾನು ಹೋರಾಟ ನಡೆಸಕತ್ತೀನಿ. ಈಗ ಕಾನೂನು ಹೋರಾಟವನ್ನು ನಡೆಸಕತ್ತಿದ್ದು ನಾನು. ಹೀಗಾಗಿ ಇನ್ನವ್ರು ಜೈಲಿಗೆ ಹೋಗೋದು ಖಂಡಿತ ಮತ್ತು ಅದನ್ನು ಮುಟ್ಟುಗೋಲು ಆಗ್ತೈತಿ ಸರ್ಕಾರಕ್ಕೆ, ತಮ್ಮ ಬಿಲ್ಡಿಂಗ್ಗಳು ಮತ್ತು ಅವರು ಸರ್ಕಾರಕ್ಕೆ ಆ ದುಡ್ಡನ್ನು ಭರಣ ಮಾಡಬೇಕಾಗ್ತೈತಿ. ವೇತನ ಅನುದಾನ ಕಟ್ಟಡ ಅನುದಾನ ಪಡೆದಿದ್ದಂತೇಳಿ ಇದೆಲ್ಲ ಅವರು ಮನಗಂಡ ನನಗೆ ಜೀವ ಬೆದರಿಕೆ ಅಂತೂ ಮೊದಲಿಂದ ಇತ್ತು. ಬಹಳಷ್ಟು ಪೊಲೀಸ್ ಇಲಾಖೆಯವರು FIR ಮಾಡಿದ್ದಾರೆ, ಚಾರ್ಜ್ ಶೀಟ್ ಮಾಡಿದ್ದಾರೆ. ಎಲ್ಲವನ್ನ ಅವರು ಮನಗಂಡ ನನಗೆ ಇದನ್ನು ಬಹಳಷ್ಟು ದೌರ್ಜನ್ಯವನ್ನು DDPI ಎದಕ್ಕೆ ಮಾಡಿಸಿದ ತನ್ನ ಆಫೀಸ್ನಲ್ಲಿ ಎದಕ್ಕಾಯ್ತಂದ್ರೆ ಇದನ್ನೆಲ್ಲ ದಿವ್ಯ ನಿರ್ಲಕ್ಷ್ಯ ವಹಿಸಿ ಈ ವೇತನ ಅನುದಾನ ಆಮೇಲೆ RT ಫಂಡನ್ನು ಅಂದ್ರೆ ಇದು ರೈಟ್ ಟು ಎಜುಕೇಷನ್ ಆಕ್ಟ್ ಫಂಡನ್ನು ಲಕ್ಷಾಂತರ ರೂಪಾಯಿ ಇಲ್ಲಿಗಲಿ ಬಿಡುಗಡೆ ಮಾಡಿಬಿಟ್ಟ DDPI. ಹೀಗಾಗಿ ಅವ್ನು ತೆಲೆದಂಡ ಆಗೋದು ನಿಶ್ಚಿತ. ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಅವನಿಗೆ 1 to 4 ಚಾರ್ಜ್ ಶೀಟ್ ದೋಷಾರೋಪಣಾ ಪಟ್ಟಿ ಸಲ್ಲಿಸಲಿಕ್ಕೆ ಸರ್ಕಾರದ ಆದೇಶ ಆಗೈತಿ. ಹೀಗಾಗಿ ಅವನು ಇನ್ನು ತಾವೆಲ್ಲ ಸಿಕ್ಕೊಂಡು ಬೀಳ್ತೀವಿ, ಇನ್ನೆಲ್ಲ ಬಹಳಷ್ಟು ದೊಡ್ಡ ಇದು ಪ್ರಕರಣ ಆಗ್ತೈತಿ. ಯಾಕಂದ್ರೆ ಮನೆ ಲೋಕಾಯುಕ್ತ ಉಪ ಲೋಕಾಯುಕ್ತರು ಪಣೇಂದ್ರ ಸಾಹೇಬರು ಉನ್ನತ ಲೋಕಾಯುಕ್ತ SP ತನಿಖೆಗೆ ಆದೇಶ ಮಾಡಿದ್ದಾರೆ. ಹೀಗಾಗಿ ಈ ಹೋರಾಟಕ್ಕೆ ಅವ್ರು ಕುಗ್ಗಿಸ್ಬೇಕು, ನನಗೆ ತ್ರಾಸ ಮಾಡಬೇಕು ಅಂತ ಹೇಳಿ ಇದನ್ನು ದೊಡ್ಡ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಎಲ್ಲ CCTV ದೃಶ್ಯಾವಳಿ ಒಳಗೆ ಸರಿಯಾಗೈತಿ. ಆಮೇಲೆ ಒಂದು ಭಾರತದ ಪರಮ ಪವಿತ್ರವಾದಂಥ ಸಂವಿಧಾನದ ದುರುಪಯೋಗ ಮಾಡಿಕೊಂಡು ಒಂದು ದಲಿತ ದೌರ್ಜನ್ಯ ಅಂತಕ್ಕಂಥ ಪ್ರಬಲ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಸುಳ್ಳು ಅಟ್ರಾಸಿಟಿ ನಕಲಿ ಕೇಸ್ ದಾಖಲಿಸಲಿಕ್ಕೆ ನನ್ನ ಮೇಲೆ ಬಹಳಷ್ಟು ಪ್ರಯತ್ನವನ್ನು ಮೋಹನ್ ಹಿರೇಮನಿ ಮತ್ತು ಅವ್ರ ಪಟಾಲಂ ಬಹಳಷ್ಟು ಪ್ರಯತ್ನ ಪಡ್ತು. ಆದರೆ ನಮ್ಮ ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರು ಶಶಿಕುಮಾರ್ ಸರ್ ಅವರು ಉನ್ನತವಾಗಿ ತನಿಖೆಯನ್ನು ಕೈಗೊಂಡು ಇಮಿಡಿಯೇಟ್ ಆಗಿ ಇದು ಅಟ್ರಾಸಿಟಿ ಅಲ್ಲ, ಇದು ಮಹಿಳಾ ದೌರ್ಜನ್ಯ, ಇದು ಬಹುಕೋಟಿ ಹಗರಣವನ್ನು ಬಯಲಿಗೆಳಿತಕ್ಕಂಥ ಮಹಿಳಾ ವಕೀಲೆ ಮ್ಯಾಗೆ ಸರ್ಕಾರಿ ಆಫೀಸ್ನಲ್ಲಿ ಹಲ್ಲೆ ಆಗಿದೆ ಅಂತ ತನಿಖೆ ಕೈಗೊಂಡು ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ
ಮತ್ತು ನಮ್ಮ ಮಾನ್ಯ ಮಾರುತಿ ಗುಳ್ಳಾರಿ ಸಾಹೇಬರು, ದಯಾನಂದ ಶೇಗುಣಸಿ ಸಾಹೇಬರು, ಆಮೇಲೆ ಬಸನಗೌಡರು ಸಿದ್ದನಗೌಡರು ಸಾಹೇಬರು, ಆಮೇಲೆ ನಮ್ಮ ತನಿಖಾಧಿಕಾರಿಗಳಾದಂಥ ರುದ್ರಪ್ಪ ಗುಡ್ದರಿ ಅವರು, ಎಲ್ಲ ಪೊಲೀಸ್ ಇಲಾಖೆಯವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಚುರುಕು ತನಿಖೆಯನ್ನು ಆಳವಾಗಿ ಕೈಗೊಂಡು ಇಲ್ಲ ಇದು ದಲಿತ ದೌರ್ಜನ್ಯ ಇಲ್ಲ ಮಹಿಳಾ ದೌರ್ಜನ್ಯ ಇದಂತೆಲ್ಲ CCTV ಫುಟೇಜ್ಗಳನ್ನು ತಕ್ಷಣವೇ ವಶಕ್ಕೆ ಪಡೆದುಕೊಂಡ್ರು. ಹೀಗಾಗಿ ಮತ್ತು ಇದಕ್ಕೆಲ್ಲ ನನಗೆ ಸಹಕಾರ ಕೊಟ್ಟಿದ್ದು ಸಾಥ್ ಕೊಟ್ಟಿದ್ದು ನಮ್ಮ ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಎಲ್ಲ ಬಾರ್ ಅಸೋಸಿಯೇಷನ್ನ ನಮ್ಮ ಹುಬ್ಬಳ್ಳಿ ಅಧ್ಯಕ್ಷರಾದ ಮಾನ್ಯ ಮಲ್ಲಿಕಾರ್ಜುನ ಬಾಣದ ಸಾಹೇಬರು, ಆಮೇಲೆ ನಮ್ಮ ಧಾರವಾಡ ಜಿಲ್ಲೆಯ ಮಾಜಿ ಅಧ್ಯಕ್ಷರಾದ ನಮ್ಮ ಮಾವನವರಾದ ಶ್ರೀ ಎಸ್ ಪೊಲೀಸ್ ಪಾಟೀಲ್ರು ವಕೀಲರು, ನಮ್ಮ ಬಾರ್ ಅಸೋಸಿಯೇಷನ್ನ ಮಾಜಿ ಹೆಮ್ಮೆಯ ಅಧ್ಯಕ್ಷರಾದ ಕಾಮರೆಡ್ಡಿ ಸರ್ ಅವರು, ಮತ್ತು ನಮ್ಮ ಸಿದ್ದು ಹೆಬ್ಬಳ್ಳಿ ಅವರು, ನನ್ನ ಬಹಳಷ್ಟು ಜನದ ಹೆಸರು ಗೊತ್ತಿಲ್ಲ. ಎಲ್ಲ ಬಾರ್ ಅಸೋಸಿಯೇಷನ್ದವ್ರು, ಹುಬ್ಬಳ್ಳಿ ಬಾರ್ ಅಸೋಸಿಯೇಷನ್ದವ್ರು ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಹಗಲೇಳು ಸಾಥ್ ಕೊಟ್ಟು ನನಗೆ CCTV ಫುಟೇಜನ್ನು ವಶಪಡಿಸಿಕೊಳ್ಳೋ ಮಟ್ಟ ಪೊಲೀಸರು ನನಗೆ ಬಹಳಷ್ಟು ಸಾಥ್ ಕೊಟ್ಟರು. ಹೀಗಾಗಿ ಈ ಪ್ರಕರಣ ಸಕ್ಸಸ್ ಆಯಿತು. ಎಲ್ಲ CCTV ಫುಟೇಜ್ಗಳನ್ನು ಪೊಲೀಸರು ವಶಪಡಿಸಿಕೊಂಡು ತಕ್ಷಣ ಕಾರ್ಯಪ್ರವೃತ್ತರಾಗಿ ನನಗೆ ರಕ್ಷಣೆಯನ್ನು ಕೊಟ್ಟು ನನಗೆ ಒಂದು ಕಾನೂನು ಸಮ್ಮತ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ನನಗೆ ಅವರ ವಿರುದ್ಧ FIR ದಾಖಲಿಸಿದ್ರು ಮತ್ತು ನಾನ್ ಬೆಲೆಬಲ್ಸ್ ಎಲ್ಲ ಸೆಕ್ಷನ್ಸ್ ಅನ್ನು ಕರೆಕ್ಟಾಗಿ ಹಾಕಿ ನನ್ನ ದೂರಿನನ್ವಯ ಚಾಚು ತಪ್ಪದ ಎಲ್ಲವನ್ನ ಕ್ರಮ ಕೈಗೊಂಡು ತನಿಖೆ ಕೈಗೊಂಡಿದ್ದಾರೆ. ಆದ್ದರಿಂದ ನಾನು ಪ್ರಪ್ರಥಮವಾಗಿ ನನ್ನ ಈ ಶಿಕ್ಷಣ ಸಂಸ್ಥೆಗಳ ಪರವಾಗಿ ನನ್ನ ಮಕ್ಕಳ ಪರವಾಗಿ ನಾನು ಧನ್ಯವಾದಗಳನ್ನು ಪೊಲೀಸ್ ಇಲಾಖೆ ಎಲ್ಲ ಸಮಸ್ತ ಕರ್ನಾಟಕ ರಾಜ್ಯ ಪೊಲೀಸ್ಗೆ ನಮ್ಮ ಕಮಿಷನರ್ ಹಿಡ್ಕೊಂಡು ಎಲ್ಲ ಸಿಬ್ಬಂದಿಗಳಿಗೆ ನಾನು ಕೈ ಮುಗಿದು ತಲೆಬಾಗಿ ಧನ್ಯವಾದಗಳನ್ನು ಮೊದಲು ಸಮರ್ಪಿಸ್ತೇನೆ. ನಮ್ಮ ಬಾರ್ ಅಸೋಸಿಯೇಷನ್ನ ಸಮಸ್ತ ಎಲ್ಲ ವಕೀಲ ಬಾಂಧವರಿಗೂ ನಾನು ಹುಬ್ಬಳ್ಳಿ ಧಾರವಾಡದ ಎಲ್ಲ ಬಾಂಧವರಿಗೂ ನಾನು ತಲೆಬಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಇವತ್ತು ನಮ್ದು ಈ ಹೋರಾಟ ಈ 25 ವರ್ಷದ ಹೋರಾಟ ಈ ಘಟ್ಟಕ್ಕೆ ಬಂದೈತಿ ಅಂದ್ರೆ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ಕೊಟ್ಟಿದ್ದಕ್ಕೆ ಮತ್ತು ವಕೀಲ ಬಾಂಧವರು ನನಗೆ ಸಾಥ್ ಕೊಟ್ಟಿದ್ದಕ್ಕೆ ನನಗೆ ಬೆಂಬಲವಾಗಿ ನಿಂತಿದ್ದಕ್ಕಾಗಿ ಆದ್ದರಿಂದ ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಇದ್ರೊಳಗೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ದಿವ್ಯಾಪ್ರಭು ಮೇಡಮ್ ಅವ್ರಿಗೆ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಚ್ಛಿಸ್ತೀನಿ. ಮೇಡಮ್ ಪ್ಲೀಸ್ ಇಮಿಡಿಯೇಟ್ ಆಕ್ಷನ್ ಯು ಶುಡ್ ಟೇಕ್ ಮೇಡಮ್. ನೀವು ಈ ಸ್ಥಳ ಇನ್ಸ್ಪೆಕ್ಷನ್ ಸ್ಪಾಟ್ ಆಗಿ ಕೈಗೊಂಡು ತಕ್ಷಣವಾಗಿ ಈ ಒಂದು ಅನಧಿಕೃತ ಶಾಲೆಗಳಿಗೆ ಏನು ಕೋಟ್ಯಾಂತರ ರೂಪಾಯಿ ಅನುದಾನ ಹೋಗ್ತಾ ಇದೆ ತಮ್ಮ, ಯಾಕಂದ್ರೆ ಖಜಾನೆ ಪರಮಾಧಿಕಾರಿ ತಾವು ಧಾರವಾಡ ಜಿಲ್ಲೆದ್ದು. ಆದ್ದರಿಂದ ತಕ್ಷಣ ಕಾರ್ಯಪ್ರವೃತ್ತರಾಗಿ ವೇತನಾನುದಾನ ಮತ್ತು ಕಟ್ಟಡದ ಅಕ್ರಮ ಅನುದಾನವನ್ನು ಎಲ್ಲ ತಡೆ ಹಿಡಿಬೇಕು. ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ನಾನು ಯಾವಾಗಲೂ ಮನವಿ ಮಾಡ್ಕೊಂಡೇನೆ. ನನ್ನ ಮನವಿಯನ್ನು ಪುರಸ್ಕರಿಸಿ ಅವೆಲ್ಲ ಸರ್ಕಾರಕ್ಕೆ ಮುಟುಗೋಲು ಹಾಕೋಬೇಕು. ಅವನು ತಗೊಂಡಂತ ಅಕ್ರಮ ಕೋಟ್ಯಾಂತರ ರೂಪಾಯಿ ಅನುದಾನ 106 ಕೋಟಿ ಹಗರಣ, ಇದು ಬಹುಕೋಟಿ ಹಗರಣ. ಅದ ಎಲ್ಲ ದುಡ್ಡನ್ನು ಸರ್ಕಾರಕ್ಕೆ ಕಟ್ಟಿಸಬೇಕು. ಇಮಿಡಿಯೇಟ್ ಅನಧಿಕೃತ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಬೇಕು. ಇದೇ ನನ್ನ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ದಿವ್ಯಪ್ರಭು ಮೇಡಮ್ ಅವ್ರಿಗೆ ನನ್ನ ಮನವಿ ಇರುತ್ತೆ. ಮತ್ತು ಮಾನ್ಯ ನಮ್ಮ ಶಶಿಕುಮಾರ್ ಸಾಹೇಬರಿಗೆ ನಾನು ಎಲ್ಲ ಮನವಿಯನ್ನು ಕೊಟ್ಟಿದ್ದೀನಿ. ಹಿಂದಕ್ಕೆ ಎಲ್ಲ ಕಮಿಷನರ್ ರೇಣುಕಾ ಸುಕುಮಾರ್ ಮೇಡಮ್ ಅವರಿದ್ದಾಗೂ ಕೊಟ್ಟಿದ್ದೀನಿ. ಗುಂಡಾ ಆಕ್ಟ್ ಅಡಿ ಗಡಿ ಪಾರ್ ಮಾಡಬೇಕು, ಮೋಹನ್ ಹಿರೇಮನಿನ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಯಾಕಂದ್ರೆ ಇದು ಬಹಳ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಇವನು ಮರ್ಯಾದೆ ತೆಗಿತಾನ, ಇವನು ಅದನ್ನು ದುರುಪಯೋಗ ಮಾಡ್ಕೊಳಕತ್ತಾನ. ರಾಜಕೀಯ ಒಂದು ಶಕ್ತಿಯನ್ನ ಸದುಪಯೋಗ ಮಾಡ್ಕೋಬೇಕು, ಸಮಾಜ ರಾಷ್ಟ್ರ ಕಟ್ಟಾಕ ಮಾಡ್ಕೋಬೇಕು. ಅದನ್ನು ದುರುಪಯೋಗ ಮಾಡಿಕೊಂಡು ಇವನು 106 ಕೋಟಿ ರೂಪಾಯಿ ಹಗರಣವನ್ನು ನಡೆಸಿದಾನ. ಕೇವಲ ಇವನು ಒಂದೇ ಸಂಸ್ಥೆಗಳ 8-9 ದುರ್ಬಳಕೆ ಮಾಡ್ಕೊಂಡು ಆ ಇಲಾಖೆಗಳನ್ನು ಕರ್ನಾಟಕ ಸರ್ಕಾರದ್ದು ಸಮಾಜ ಕಲ್ಯಾಣ ಇಲಾಖೆಯಿಂದ ಕೋಟ್ಯಾಂತರ ಅನುದಾನ, ಶಿಕ್ಷಣ ಇಲಾಖೆಯಿಂದ ಇದರಿಂದ ನನ್ನ ಶಿಕ್ಷಣ ಸಂಸ್ಥೆಗಳ ಅಧಿಕೃತ ಶಿಕ್ಷಣ ಸಂಸ್ಥೆಗಳು ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಗಳಿಗೆ ಅನ್ಯಾಯ ಆಗಿದ್ದು ನಾನು ಅದರದ್ದು ಫೌಂಡರ್ ಪ್ರೆಸಿಡೆಂಟ್ ಆ್ಯಂಡ್ ಪ್ರಿನ್ಸಿಪಲ್ ಇದ್ದು ಈ ಹಗರಣವನ್ನು ಹೊರಗೆ ತೆಗಿಲಿಕ್ಕಾಗಿ ನನಗೆ ಬಹಳಷ್ಟು ಹಲ್ಲೆಗಳಾಗಿದ್ದಾವೆ. ಆದ್ರೆ ಮೊನ್ನೆ ಆಗಿರೋದು ಬಹಳ ನನಗೆ ಮನಸ್ಸಿಗೆ ನೋವಾಗೈತಿ. ಎಲ್ಲರೂ ಸಾಥ್ ಕೊಟ್ಟಿದ್ದಕ್ಕೆ ಇವತ್ತು ನಾನು ಸಕ್ಸಸ್ ಆಗಿದ್ದೀನಿ. ನಂದು ಇನ್ನೊಂದು ಏನು ಹೇಳಿಕೆ ಐತೆ ಅಂದ್ರೆ ನನ್ನ ಬೇಡಿಕೆ DDPI ತಕ್ಷಣ ತಲೆದಂಡ ಆಗಬೇಕು. ಮಾನ್ಯ DC ಅವರು ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಯಾಕಂದ್ರೆ ಅವನು ಇದನ್ನು ಕುಂದಿರಿಸ್ಕೊಂಡು ಇದನ್ನ ಒಂದು ನಿರ್ಲಕ್ಷ್ಯ ವಹಿಸಿ ಸರ್ಕಾರದ ಒಂದು ಕೋಟ್ಯಾಂತರ ರೂಪಾಯಿ ಅನುದಾನ ಇಲ್ಲಿ ಮಿಸ್ಯೂಸ್ ಆಗಕತ್ತೈತೆ ಅಂತ 4 ವರ್ಷ ನಾವು ಅವನ ನೇತೃತ್ವದೊಳಗೆ ಎಲ್ಲ ಪೇಪರ್ಸ್ ಮೂವ್ಮೆಂಟ್ ಮಾಡಿ ಸರ್ಕಾರದ ಆದೇಶ ಆದ್ರೂ ಸಹಿತ ಅವನು ಮುಚ್ಚುತ್ತಾ ಇಲ್ಲ ಅಂದ್ರೆ ಅವನು ಒಂದು ನಿರ್ಲಕ್ಷ್ಯ ಅಧಿಕಾರಿ, ಅವನ್ನ ಇಮಿಡಿಯೇಟ್ ಸಸ್ಪೆಂಡ್ ಆಗಬೇಕು, ಒಂದು ತಲೆದಂಡ ಆಗಬೇಕು. ಮತ್ತು ಇನ್ನೂ ಒಂದು ನಾನು ಹೇಳ್ತೇನೆ ಸರ್ಕಾರಕ್ಕೆ ಅಂತಂದ್ರೆ
ಈಗ ಏನು ಪ್ರೈವೇಟ್ ಸ್ಕೂಲ್ಸು ಇವು ಗೌರ್ಮೆಂಟ್ ಸ್ಕೂಲ್ಸ್ ಅಂತೇಳಿ ತಾವು ಡಿಫ್ರೆನ್ಷಿಯೇಟ್ ಮಾಡತ್ತಿಕ್ಕತ್ತೀರಿ. ಇದು ಒಂದು ನಮಗೊಂದು ಸೇವಾ ಭದ್ರತೆದಾಗಲಿ, ಆಮೇಲೆ ನಮ್ದು ಇದು ಅಗ್ನಿ ಸುರಕ್ಷತೆದಾಗಲಿ, ಆಮೇಲೆ ಬಿಲ್ಡಿಂಗ್ ಸ್ಟೆಬಿಲಿಟಿ ಅಂತೇಳಿ ಇದು ಮಾಡಕತ್ತಿರಲ್ಲ. ಹಂಗೆ ದಯವಿಟ್ಟು ಮಾಡಬೇಡ್ರಿ ಅಂತದು ಜಾರಿ ಮಾಡ್ಬೇಕಂತಂದ್ರೆ ತಾವು ಬಹಳಷ್ಟು ಕುಲಂಕುಷವಾಗಿ ತಾವು ಅದರ ಸಾಧಕ ಬಾಧಕಗಳನ್ನು ತಾವು ನೋಡ್ಕೋಬೇಕಾಗ್ತೈತಿ. ಯಾಕಂದ್ರೆ ಶಿಕ್ಷಣ ಸಂಸ್ಥೆಗಳು, ರಾಷ್ಟ್ರ ನಿರ್ಮಾಣದ ಮಂದಿರಗಳು, ಸರ್ಕಾರಿ ಶಾಲೆಗಳಿಗೆ ಇಲ್ದಂಥ ಕಾಯ್ದೆಗಳನ್ನು ನಮ್ಮ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ, ಚೀಪ್ ಆ್ಯಂಡ್ ಬೆಸ್ಟ್ ಎಜುಕೇಷನ್ ಕೊಡ್ತಕ್ಕಂಥ ಸಂಸ್ಥೆಗಳಿಗೆ ತಾವು ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದನ್ನು ತಾವು ನೋಡಿ ಕ್ರಮವನ್ನು ಪರಿಶೀಲಿಸಿ ಕೈಗೊಳ್ಬೇಕಂತಕ್ಕಂಥ ಧ್ವನಿಯನ್ನು ಇವತ್ತು ನಾ ಎತ್ತಾ ಇದ್ದೀನಿ. ಮತ್ತು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿದ್ದರಿಂದ ಇದು ಒಂದು 25 ವರ್ಷದ ಸುದೀರ್ಘ ಹೋರಾಟ ಇವತ್ತು ಈ ಮಟ್ಟಿಗೆ ಬಂದು ನಿಂತೈತಿ. ತಾರ್ಕಿಕ ಅಂತಿಕ ಅಂತಂದ್ರೆ ಇದು ಒಂದು ಮಹಿಳಾ ಶಕ್ತಿಯೇ ನಾರಿ ಶಕ್ತಿ. ಆದ್ದರಿಂದ ಮಹಿಳಾ ದಿನಾಚರಣೆ ದಿನ ನಮ್ಮ ಎಲ್ಲ ಮಹಿಳಾ ಕುಲಕ್ಕೆ ನಾನು ಒಂದು ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತೀನಿ. ಜೈ ಕಿತ್ತೂರು ಚೆನ್ನಮ್ಮ, ಜೈ ಪಂಚಮಸಾಲಿ.